ಹಾಯ್ ಸ್ಟೂಡೆಂಟ್ಸ್, ರಿಲೆಕ್ಸ್ ಅನ್ನೋ ಕಂಪ್ನಿಯಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಯಾರು ಜಾಯ್ನ್ ಆಗ್ತೀನಿ ಅಂತಾರಲ್ಲ ಅವರು ಇಲ್ಲಿ ಜಾಯ್ನ್ ಆಗ್ಬೋದು. ವಿತ್ ಎಕ್ಸ್ಪೀರಿಯನ್ಸ್ ಕೇಳಿದರೆ, ಸೊ ಎಕ್ಸ್ಪೀರಿಯನ್ಸ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಜಾಸ್ತಿ ನಾಲೆಜ್ ಇದೆಯಪ್ಪ ಅಂದರೆ ಫ್ರೆಷರ್ಸ್ ಇದ್ರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಸ್ಯಾಲ್ರಿ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಅವ್ರ ಬಗ್ಗೆ ಈಗ ಡಿಪೆಂಡ್ ಅಪಾನ್ ಹೇಳೋಕ್ಕಾಗಲ್ಲ, ಸ್ಯಾಲ್ರಿ ಜಾಸ್ತಿ ಕೊಟ್ಟರು ಕೊಡ್ಬೋದು. ಯಾಕಂದ್ರೆ ನೀವು ಇಂಟರ್ವ್ಯೂ ಯಾವ ಥರ ಮಾಡ್ತೀರಾ, ಯಾವ ಥರ ಅವ್ರಿಗೆ ಆನ್ಸರ್ಸ್ ಕೊಡ್ತೀರಾ, ಅಲ್ಲಿ ನಿಮ್ಮದು ನಾಲೆಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಫಸ್ಟ್ ಹೈರಿಂಗ್ ಮಾಡ್ತಾ ಇರೋದು. ಸೊ ಅಪ್ಲೈ ಮಾಡ್ಬಂದು ಆನ್ಲೈನ್ ಇರುತ್ತೆ, ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅದನ್ನೇ ಹೇಳ್ತೀನಿ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಮೇಲ್ ಫಿಮೇಲ್ ಆಲ್ ಇಂಡಿಯಾ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಸೊ ನಿಮಗೆ ಸ್ಯಾಲ್ರಿ ಆ್ಯಂಡ್ ಜಾಬ್ ಲೊಕೇಶನ್ ಬಂದ್ಬಿಟ್ಟು 6 LPA to 8 LPA 9 LPA ಮಟನೂ ಸಿಗುತ್ತೆ. ಬೆಂಗಳೂರಲ್ಲೇ ಲೊಕೇಶನ್ ಜಾಬ್ದು. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಕೇಳಿದರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನಿಮ್ಗೆ ಜಾಸ್ತಿ ನಾಲೆಜ್ ಇದೆಯಪ್ಪ ಅಂದರೆ ಅಪ್ಲೈ ಮಾಡಿ. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನು ಎನಿ ಡಿಗ್ರಿ ಆರ್ PG ಆದರೂ ನಡೆಯುತ್ತೆ, ಇಲ್ಲ ಡಿಗ್ರಿ ಆದರೂ ನಡೆಯುತ್ತೆ, ಅಪ್ಲೈ ಮಾಡ್ಕೋಬೋದು. ಎನಿ ಡಿಗ್ರಿ ಆದರೆ BCA ಆ್ಯಂಡ್ BE ಆದವ್ರು ಮಾತ್ರ, ಹೌದಾ? ಸೊ ಒನ್ ರೌಂಡ್ ಫಸ್ಟ್ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೂ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಕೊಡ್ತಾರೆ. ಆಪ್ಟಿಟ್ಯೂಡ್, ಲಾಜಿಕಲ್, ವರ್ಬಲ್, ನ್ಯೂಮರಲ್ ಕ್ವಶನ್ಸ್, ಹೌದಾ? ಸೊ ಆಪ್ಟಿಟ್ಯೂಡ್, ವರ್ಬಲ್ ಮೇಲೆ ಒಂದಷ್ಟು ಕ್ವಶನ್ಸ್ ಇರ್ತವೆ. ಇದ್ರ ಕ್ವಶನ್ಸ್ ಬೇಕಪ್ಪ ಅಂದರೆ ನಂದು ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಡಿಪೆಂಡ್ ಆಗಿರೋದು ಇದ್ರ ಮೇಲೆ ಇದೆ. ಪ್ರತಿಯೊಂದು ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡಿದ್ದೀನಿ. ಆ ಶಾರ್ಟ್ಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಸ್ವಲ್ಪ ಸ್ಕ್ರಾಲ್ ಮಾಡಿ, ಅಂದ್ರೆ ಬೇರೆ ಬೇರೆ ನಾಲೆಜ್ ವಿಡಿಯೋಸ್ ಎಲ್ಲ ಇರ್ತವೆ. ಸೊ ನಿಮ್ಗೆ ಬೇಕಪ್ಪ ಅಂದರೆ ಇದ್ರದ್ದೆಲ್ಲ ಇದ್ದರೆ ಕೆಳಗಡೆ ಎಲ್ಲ ಅರೌಂಡ್ ಒಂದು 300 to 400 ವಿಡಿಯೋಸ್ ಇದಾವೆ, ಶಾರ್ಟ್ ವಿಡಿಯೋಸ್, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅದನ್ನ ಬೇಕಾದ್ರೆ ಒಂದ್ಸಲ ವಾಚ್ ಮಾಡ್ಕೊಳ್ಳಿ. ಡೈಲಿ ಒಂದು 2 to 3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, 100% ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು ಟೆಕ್ನಿಕಲ್ ಇಂಟರ್ವ್ಯೂ ರೌಂಡ್ ಇರುತ್ತೆ. ಅಲ್ಲಿಂದ ಕ್ವಶನ್ಸ್ ಬೇಸ್ಡ್ ಆನ್ ರೂಲ್, ಈ ನಿಮ್ದು ಜಾಬ್ ರೂಲ್ ಮೇಲೆ, ಸಾಫ್ಟ್ವೇರ್ ಇಂಜಿನಿಯರ್ ಮೇಲೆ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತೇಳಿ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ, ವೇಟ್ ಮಾಡಿ. ಥರ್ಡ್ ರೌಂಡ್ ಬಂದ್ಬಿಟ್ಟು HR ಇಂಟರ್ವ್ಯೂ ಇರುತ್ತೆ. HR ಇಂಟರ್ವ್ಯೂಲ್ಲಿ ನಿಮ್ಮ ಸ್ಯಾಲ್ರಿ ಮತ್ತು ಆಫರ್ ಲೆಟರ್ ಡಿಸ್ಕಷನ್ ಇರುತ್ತೆ, ಹೌದಾ? ಸೊ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಸ್ಟ್ರಾಂಗ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಆ್ಯಂಡ್ ಸ್ಟ್ರಾಂಗ್ ಡೇಟಾ ಡ್ರಿವನ್ ಮೈಂಡ್ ಸೆಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಹೌದಾ? ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥ ಮೈಂಡ್ ಸೆಟ್ ಇರಬೇಕು. ಆ್ಯಂಡ್ ಶುಡ್ ಕಮ್ ಅಪ್ ವಿತ್ ಇನೋವೇಟಿವ್ ಐಡಿಯಾಸ್, ಹೊಸ ಐಡಿಯಾಸ್ನ ಕಂಪ್ನಿಗಾಗಿ ನೀವು ವರ್ಕ್ ಮಾಡೋಕ್ಕೆ ಕೊಡ್ತಾ ಇರಬೇಕು. ಸೊ ನೆಕ್ಸ್ಟ್ ಶುಡ್ ಗುಡ್ ನಾಲೆಜ್ ಅಬೌಟ್ ದಿ ಟೆಕ್, ರಿಯಾಕ್ಟ್ ಆ್ಯಂಡ್ ಜಾವಾ, ಹೌದಾ? ಸೊ ರಿಯಾಕ್ಟ್ ಆ್ಯಂಡ್ ಜಾವಾ ಸಾಫ್ಟ್ವೇರ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇರಬೇಕು, ಜಾವಾ ಸ್ಕ್ರಿಪ್ಟ್ ಬಗ್ಗೆ. ಆ್ಯಂಡ್ SQL ಜೊತೆ SQL ಕೂಡ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಈ ಎರಡರಲ್ಲಿ ರಿಯಾಕ್ಟ್, ವೇಟ್ ಮಾಡಿ. ನೆಕ್ಸ್ಟು ಇಂಟ್ರೆಸ್ಟೆಡ್ ಟು ಲರ್ನ್ ನ್ಯೂ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿನ ಕಲಿಯೋದ್ರಲ್ಲಿ ಜಾಸ್ತಿ ನಾಲೆಜ್ ಇರಬೇಕು. ರೆಡಿ ಟು ವರ್ಕ್ ವಿತ್ ಟೀಮ್ ಮೆಂಬರ್ಸ್ ಜೊತೆ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ನೆಕ್ಸ್ಟು ಕ್ವಶನ್ಸ್ ಬೇಸ್ಡ್, ಏನೇನು ಕ್ವಶನ್ಸ್ ಕೇಳ್ಬೋದಪ್ಪ ಅಂದರೆ ಪ್ರಾಕ್ಟೀಸ್, ಸೆಲ್ಫ್ ಇಂಟ್ರೊಡಕ್ಷನ್ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ವಿತಿನ್ 1 minute ಒಳಗಡೆ ನಿಮ್ಮದು ನೇಮು, ಎಜುಕೇಷನ್, ಲೊಕೇಶನ್, ಹಾಬೀಸು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ಸ್ ಬೇಸ್ಡ್ ಆನ್ ರಿಯಾಕ್ಟ್ ಆ್ಯಂಡ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ HTML5 ಆ್ಯಂಡ್ CSS3 ಬಗ್ಗೆ ಸೊ ಡೀಪ್ ನಾಲೆಜ್ ಇರಲಿ. ಆ್ಯಂಡ್ ಗ್ರಾಫ್ QL ಬಗ್ಗೆ ನಾಲೆಜ್ ಇದೆ. ಆಮೇಲೆ AWS ಅಮೆಝಾನ್ ವೆಬ್ ಸರ್ವಿಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ವೈ ಟು ಜಾಯ್ನ್ ಆಸ್ ಥ್ರಿಲಿಕ್ಸ್ ಅನ್ನೋ ಕಂಪ್ನಿಗೆ ಅದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ. ಆ್ಯಂಡ್ ಲರ್ನ್ ಅಬೌಟ್ ದಿ ಕಂಪ್ನಿ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗಿ, ಅದೇನು ವರ್ಕ್ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ, ಹೌದಾ? ಸೊ ನೆಕ್ಸ್ಟು ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೆಕ್ಸ್ಟು ವರ್ಕ್ ಡಿಸ್ಕ್ರಿಪ್ಷನ್ ಏನಪ್ಪ, ಬೆನಿಫಿಟ್ಸ್ ಏನಪ್ಪ ಅಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ, ನೈಟ್ ಆರ್ ಡೇ ಬಂದರೂ ಬರ್ಬೋದು. ಆ್ಯಂಡ್ ವೀಕ್ಲಿ 2 days ವೀಕ್ ಆಫ್ ಇರುತ್ತೆ. ಆ್ಯಂಡ್ ರಿಟೈರ್ಮೆಂಟ್ ಪ್ಲಾನ್ ಕೂಡ EF PF ಕೂಡ ಇರುತ್ತೆ. ಆ್ಯಂಡ್ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಕ್ಯಾರಿಯರ್ ಗ್ರೋತ್ ಅಂತ ಬಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಜಾಯ್ನ್ ಆದರೆ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಸ್ಟಾಫ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಸಾಫ್ಟ್ವೇರ್ ಕ್ವಾಲಿಟಿ ಇಂಜಿನಿಯರ್ ಕೂಡ ಆಗ್ಬೋದು. ವಿತಿನ್ 2 to 3 year ಒಳಗಡೆ ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ರೆ 100% ನೀವು ರೀಚ್ ಆಗ್ಬೋದು. ಒಂದು ಒಳ್ಳೆ ಲೈಫ್ ಗ್ರೋತ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ, ಇದ್ರ ಲಿಂಕ್ ಬೇಕಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪು ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಇದ್ರದ್ದು ನಿಮ್ಗೆ ಲಿಂಕ್ ಸಿಗುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಥರ ಅಪ್ಲೈ ಮಾಡ್ಬೇಕಂತ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ರಲ್ವಾ, ಸಾಫ್ಟ್ವೇರ್ ಇಂಜಿನಿಯರ್ UI ಡೆವಲಪರ್ ಅಂತೇಳಿ ಥ್ರಿಲಿಕ್ಸ್ ಕೆರಿಯರ್ಸ್ ಅದರಲ್ಲಿದೆ. ಸೊ ನೀವು ಯಾವುದಾದ್ರು ಅಲ್ಲಿ ಅಂತ ಹುಡ್ಕೊಳಕ್ಕೆ ಹೋಗ್ಬೇಡಿ. ಸರ್ಚ್ ಮಾಡೋದ್ರಲ್ಲಿ ಏನೋ ಬೇರೆ ವೆಬ್ಸೈಟ್ಗೆ ಹೋಗಿ ಅವ್ರು ಬೇರೆ ಅದು ಫೇಕ್ ಇರೋ ವೆಬ್ಸೈಟ್ಗೆ ಅಪ್ಲೈ ಮಾಡಿದ್ರೆ ಕಷ್ಟ. ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದ್ರ ಲಿಂಕ್ ಬೇಕಪ್ಪ ಅಂದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ 100% ನಿಮ್ಗೆ ಅಲ್ಲಿ ಸಿಗುತ್ತೆ. ಸಿಗಲಿಲ್ಲ ನನಗೆ ಪರ್ಸನಲಾಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆ್ಯಂಡ್
ರೂಲ್ ಬಂದ್ಬಿಟ್ಟು ಅಪ್ಲೈನ ಒಂದು ಕ್ಲಿಕ್ ಮಾಡಬೇಕು. ಅದ್ರ ಬಗ್ಗೆ ಬೇಕಪ್ಪ ಇದನ್ನ ಸ್ವಲ್ಪ ಎಲ್ಲ ಓದ್ಕೊಳ್ಳಿ. ಇಲ್ಲಿರೋದನ್ನ ಅಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ PPT ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ನೋಡಿದ್ರೆ ಇನ್ನು ಅಪ್ಲೈ ಮಾಡುವಾಗ ಇನ್ನು ಸ್ವಲ್ಪ ನೀಟಾಗಿ ಓದ್ಕೊಂಡು ಇದ್ರ ತಕ್ಕ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದ್ರ ತಕ್ಕ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರ್ತದೆ, ಹೌದಾ? ಸೊ ಅಪ್ಲೈನ ಒಂದು ಕೊಟ್ಟರೆ ಆಯಿತು, ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಸರ್ವರ್ ಬಿಸಿ ಇದೆ, ವೇಟ್ ಮಾಡಿ. ಹೌದಾ? ಆಟೋ ಫಿಲ್ ವಿತ್ ರೆಸ್ಯೂಮ್ ಅಂತ ಕೊಡಿ, ಇಲ್ಲಾಂದ್ರೆ ಅಪ್ಲೈ ಮ್ಯಾನ್ಯುವಲಿ ಅಂತ ಕೊಡಿ, ಇಲ್ಲ ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್. ಹೊಸದಾಗಿ ಏನಾದರೂ ಅಪ್ಲೈ ಮಾಡಿರಲಿಲ್ಲ, ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಂದರೆ ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಅಂತ ಕೊಡಿ. ಹಳೆ ಅಪ್ಲಿಕೇಶನ್ ಇದ್ರೆ ಅದು ಇದಾಗುತ್ತೆ. ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂದರೆ ನಿಮ್ದು ಏನಾದ್ರು ಲಿಂಕ್ಡ್ಇನ್ ಅಲ್ಲಿ ID ಕ್ರಿಯೇಟ್ ಆಗಿದ್ರೆ ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂತ ಕೊಡಿ, ಆಟೋಮೆಟಿಕ್ ಅಲ್ಲಿ ಫೆಚ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಆದಷ್ಟು ಅಪ್ಲೈ ಮ್ಯಾನ್ಯುವಲಿ, ಫಸ್ಟ್ ಟೈಮ್ ಏನಾದರೂ ಮಾಡ್ತಿದ್ರೆ ಮ್ಯಾನ್ಯುವಲಿ ಅಂತ ಕೊಡಿ, ನೀವು ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಲುವಾಗಿ ಇದೇ ಥರ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ, ಈಗ ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.